ಕೇಂದ್ರ ಸರ್ಕಾರ ಈಗಾಗಲೇ ನಡೆಸಿರ್ತಕ್ಕಂಥ ನೀಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರದ ಹೊಣೆಯನ್ನು ಹೊತ್ತಿರತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಶಿಕ್ಷಣ ಸಚಿವರು. ಆದ್ರಿಂದ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತೇಳಿ ಅನೇಕ ವಿದ್ಯಾರ್ಥಿ ಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಅನೇಕ ಪ್ರಮುಖರು, ಕೆಲ ಪ್ರಗತಿಪರ ಚಿಂತಕರು ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ. ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ತನಗೂ ಇದಕ್ಕೂ ಸಂಬಂಧ ಇಲ್ಲ ರೀತಿ ಜಾರಿಕೊಳ್ತಿದೆ. ಆದ್ದರಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಷ್ಟೇ ಅಲ್ಲ, ನೀಟ್ ಪರೀಕ್ಷೆ ಅಂತ ಮುಂದೆ ಬರ್ತಕ್ಕಂಥ ಯಾವುದೇ ಪರೀಕ್ಷೆಯಲ್ಲಿ ಈ ರೀತಿ ಆಗಬಾರ್ದು ಮತ್ತು ಅಮಾಯಕ ವಿದ್ಯಾರ್ಥಿಗಳನ್ನ ಬಲಿಕೊಡಬಾರ್ದು ಮತ್ತು ಮೃತಪಟ್ಟಂತ ವಿದ್ಯಾರ್ಥಿಗಳ ಪೋಷಕರಿಗೆ, ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅನೇಕ ಸಂಘಟನೆ ಹೋರಾಟ ಮಾಡ್ತಿದೆ. ಇವತ್ತು ಅದಕ್ಕೆ ಪೂರಕವಾಗಿ ಹುಬ್ಬಳ್ಳಿಯಲ್ಲಿ NSUI ಮತ್ತು ಯೂತ್ ಕಾಂಗ್ರೆಸ್ ಪ್ರಥಮ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದ ರೂಪರೇಖೆ ಮತ್ತು ಇವತ್ತು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂಬ ಕುರಿತಂತೆ ಮಾತನಾಡಲಿಕ್ಕೆ NSUI ಪ್ರಮುಖರ ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸೋಣ. ಈಗಾಗಲೇ ಸಾಕಷ್ಟು ನೀಟ್ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಮತ್ತು ಎಲ್ಲ ಒಂದ್ ಕಡೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಆದ್ರೂ ಸಹ ಕೇಂದ್ರ ಸರ್ಕಾರ ನಿಮ್ಮ ಬೇಡಿಕೆಗೆ, ವಿದ್ಯಾರ್ಥಿಗಳ ಬೇಡಿಕೆಗೆ ಸ್ಪಂದನೆ ಆಗ್ತಿಲ್ಲ. ನಿಮ್ಮ ಹೋರಾಟ ಇವತ್ತು ಯಾವ ರೀತಿ ಇತ್ತು, ಮುಂದೆ ಯಾವ ರೀತಿ ಇರ್ತದೆ? ನಮ್ಮ ಹೋರಾಟ ಸರ್, ಆ ಸ್ಟೂಡೆಂಟ್ಸ್ಗಳಿಗೆ ಒಂದು ನ್ಯಾಯ ಸಿಗಲಿ ಅಂತಂದು ನಾವು ಇನ್ನೂ ಉಗ್ರ ಹೋರಾಟ ತಗೊಂಡಿಲ್ಲ. ನಾವು ಬರೀ ಹೋರಾಟ ಮಾಡಿದೀವಿ ಕರೆ ಹೊರತಾಗಿ ಉಗ್ರ ಹೋರಾಟ ಮಾಡಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಅವರು ಪಟ ಅಂತದ್ದು ಏನೈತಿ ಅದಕ್ಕೆ ಉತ್ತರ ಕೊಡಬೇಕು. ಸ್ಟೂಡೆಂಟ್ಸ್ ಏನಾಗೈತೆ ಅದಕ್ಕೆ ಒಂದು ನ್ಯಾಯ ಕೊಡಬೇಕು. ಇದು ಕೊಟ್ರೆ ಇದಕ್ಕೊಂದು ಮುಂದಿನ ಒಂದು ದಾರಿ ಆಗ್ತದೆ ಅಂತಂದು ನಮ್ಮ ಕಡೆಲಿಂತ್ರ ಒಂದು ಹೋರಾಟ ಮಾಡೇವಿ. ಇವತ್ತು ಈಗ ಮುಂದೆ ಕೇವಲ ವಿದ್ಯಾರ್ಥಿಗಳ ಹೋರಾಟ ಇಷ್ಟಕ್ಕೆ ನಿಲ್ತದೋ, ಮುಂದೆ ಯಾವ ರೀತಿ ಹೋರಾಟ ಇರ್ತದೆ? ಸರ್, ಇದು ವಿದ್ಯಾರ್ಥಿ ಹೋರಾಟ ಯಾವತ್ತೂ ನಿಂದ್ರೋದಿಲ್ಲ. ಯಾಕಂದ್ರೆ ನಮ್ ಡಿಮಾಂಡ್ಸ್ ಬೇರೆ ಇರ್ತದೆ. ಯಾಕಂದ್ರೆ ನಾವೇನ್ ಮಜಾ ಮಾಡಕ್ಕಾಗ್ಲಿ ಇದಕ್ಕಾಗ್ಲಿ ಅಂತ ಇರಂಗಿಲ್ಲ. ಎಜುಕೇಶನ್ ಪರ್ಪಸ್ ಆಗ್ಲಿ, ಮುಂದೊಂದು ಫ್ಯೂಚರ್ ಇಂದ ಒಂದು ಪರ್ಪಸ್ ಸಂಬಂಧ ಅಂತ ಇರ್ತೈತಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮಾತ್ರ ನಿಂದ್ರಂಗಿಲ್ಲ ಅಂದ್ರೆ ನಿಂದ್ರಂಗಿಲ್ಲ ಸರ್. ಇನ್ನೊಬ್ಬರ ಪ್ರಮುಖರಾದಂತ ಪ್ರಮುಖರಿದ್ದಾರೆ, ನಮ್ಮ ಜೊತೆ ಮಾತನಾಡ್ಸೋಣ. ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಯಾರು ತಪ್ಪಿದ್ರೆ ಆಮೇಲೆ ಕ್ರಮ ತಗೋತೇವೆ ಅಂತೇಳಿ ಸ್ವತಃ ಮೋದಿನ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ? ಸರ್ ನೋಡ್ರಿ, ತಪ್ಪಾದವ್ರ ಮೇಲೆ ಕ್ರಮ ತಗೋತೇವೆ ಅನ್ನೋದು ಅವ್ರದ್ದು ಫಸ್ಟ್ ಟೈಮ್ ಏನಲ್ಲ. ಹಿಂದೂ ಪೇಪರ್ ಲೀಕ್ ಆಗಿತ್ತು, ಅವ್ರ ವಿರುದ್ಧ ಇವ್ರು ಕ್ರಮ ತಗೊಂಡಿದ್ರು. ಬಟ್ ಇವಾಗ ಅವರೆಲ್ಲ ಎಲ್ಲಿದ್ದಾರೆ? ಮತ್ತು ಬೇಲ್ ತಗೊಂಡೀಗ ಅವ್ರು ಹೊರಗದಾರ. ಹಿಂದೆ ಪೇಪರ್ 2024 ಲೀಕ್ ಆದಾಗೂ ಅದ್ರ ಆರೋಪಿಗಳು ಇವತ್ತು ಹೊರಗದಾರ. ಅಂಡ್ ಈಗ ಏನ್ 10 ಜನ ಅರೆಸ್ಟ್ ಮಾಡಿದಾರಲ್ಲ, ಇವರು ಹೊರಗೆ ಬರ್ತಾರ. ಆದ್ರೆ ನಮ್ಮ ಪ್ರಶ್ನೆ ಏನಂತಂದ್ರ, 21 ಜನ ಸ್ಟೂಡೆಂಟ್ಸ್ ಜೀವ ಕಳ್ಕೊಂಡ್ರಲ್ಲಿ ಇವ್ರು ವಾಪಸ್ ಬರ್ತಾರ? ಇವ್ರ ಕುಟುಂಬ ಸದಸ್ಯರಿಗೆ ಇವ್ರ ಕೈಯಿಂದ ವಾಪಸ್ ತಂದು ಕೊಡಕ್ ಆಗತ್ತಾ? ಸೊ ಅದ್ರ ಸಲುವಾಗಿ ನಮ್ಮ ಈ ಒಂದು ಹೋರಾಟ ಏನಿದೆಯಲ್ಲ, ಬರೀ ನೀಟ್ ಸಲುವಾಗಿ ಅಷ್ಟೇ ಅಲ್ಲ, ಇನ್ನೂ ಕಣ್ಣಿಗೆ ಕಂಡಿದ್ ಬರೀ ನೀಟ್ ಅಷ್ಟೇ, ಕಣ್ಣಿಗೆ ಕಾಣದೇ ಇರೋ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗತ್ತವು. ಇದೊಂದು ಮಾಫಿಯಾ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಂತ್ರಿಗಳು. ಅದ್ರ ಸಲುವಾಗಿ ನಾವು ಅವ್ರದ್ದು ರೆಸಿಗ್ನೇಷನ್ ಕೊಡಾಕಬೇಕಂತೇಳಿ ಪಟ್ಟು ಹಿಡ್ಕೊಂಡು ನಿಂತ್ಕೊಂಡಿದ್ದೀವಿ. ಈಗ ದೆಹಲಿಯಲ್ಲಿ ಕೆಲ ವಿದ್ಯಾರ್ಥಿಯ ಪ್ರಮುಖ ಸಂಘಟನೆಗಳು ಮತ್ತು ಕೇಂದ್ರ ಸರ್ಕಾರ ಅವ್ರನ್ನ ರಾಜ್ಯ ಸಂಧಾನಕ್ಕೆ ಕರೆದಿದೆ. ಎಲ್ಲ ಒಂದ್ ಕಡೆ ರಾಜ್ಯ ಸಂಧಾನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಬೇಡಿಕೆ ಪ್ರಮುಖ ಇಟ್ಕೊಂಡಿದ್ದಾರೆ. ಪೂರಕವಾಗಿ ನೀವು ಯಾವ ರೀತಿ ಸಪೋರ್ಟ್ ಆಗಿ ನಿಲ್ತೀರಿ? ಸರ್, ಈಗ ಅವರು ರಾಜ್ಯ ಸಂಧಾನಕ್ಕೆ ಕರೆದಿದ್ದು ಸುಮ್ಮನೆ ಮೀಡಿಯಾ ಟ್ರಯಲಿಗಾಗಿ ಅವ್ರು ಕರೆದಿದ್ದು. ಹಂಗೆ ಕರೆಯೋದು ಅವ್ರು ಆಗಿತ್ತಂತಂದ್ರೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ 20 ದಿವಸ ಆಯ್ತು. ಸೋನಮ್ ವಾಂಗ್ಚುಕ್ ಅವರು ಹಂಗರ್ ಸ್ಟ್ರೈಕಿಗೆ ಕೂತ್ಕೊಂಡು 20 ದಿನ ಆಯ್ತು. ಅವತ್ತು ಕರಿಬೇಕಾಗಿತ್ತು. ಅವ್ರು ಏನ್ ನಡೆಯತ್ತೆ ದೇಶದಾಗ, ಎದ್ರ ಸಲುವಾಗಿ ನೀವು ಪ್ರೊಟೆಸ್ಟಿಗೆ ಕುಂತೀರಿ? ಈಗ ಸುಮ್ಮನೆ ಮೀಡಿಯಾ ಹೈಪ್ ಸಲುವಾಗಿ ಅವರನ್ನ ಕರೆದಿದ್ದಾರೆ. ನೋಡೋಣ. ಈಗ ಅವರು ನಮ್ಮ ಅಲ್ಲಿ ವಿದ್ಯಾರ್ಥಿ ಪ್ರಮುಖ ನಾಯಕರುಗಳು ಹೋಗಿ ನಮ್ಮ ಬೇಡಿಕೆಗಳು ಏನೇನಿದಾವ ಅಂತ ಹೇಳಿ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿದ್ದಾರೆ. ಅವರು ಆ ಎಲ್ಲಾ ಬೇಡಿಕೆಗಳಿಗೆ ಸ್ಪಂದಿಸಿದ್ರ ನಮ್ಮ ಹೋರಾಟವನ್ನ ನಾವು ಕೈ ಬಿಡ್ತೀವಿ. ಇಲ್ಲ ಅಂತಂದ್ರೆ ಈಗ ನೋಡಾತಿದ್ದೀವ್ರು ಟ್ರೇಲರ್, ಇದಕ್ಕಿನ್ನ ಪಿಕ್ಚರ್ ಅಭಿ ಬಾಕಿ ಅನ್ನೋ ಒಂದು ನಿಟ್ಟಿನೊಳಗೆ ನಮ್ಮ ಎಲ್ಲಾ ವಿದ್ಯಾರ್ಥಿ ನಾಯಕರು, ಇದಕ್ಕೆ ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, ನೀವು ನೋಡ್ದಂಗೆ ದೆಹಲಿಯ ಜಂತರ್ ಮಂತರ್ಗೆ ಹಿರಿಯ ಪತ್ರಕರ್ತರಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ಹಿರಿಯ ವಿಜ್ಞಾನಿಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಹೈಕೋರ್ಟ್ ಜಡ್ಜ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಸೇರಾತಾರ. ಈ ಡಿಮ್ಯಾಂಡ್ಸ್ ಏನ್ರ ಅವ್ರು ಫುಲ್ಫಿಲ್ ಮಾಡ್ಲಿಲ್ಲ ಅಂತಂದ್ರ ಇನ್ನೂ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ. ಇದೆಷ್ಟು ವಿದ್ಯಾರ್ಥಿ NSUI ಪ್ರಮುಖರ ಮಾತಾಗಿದೆ. ಸಾಕಷ್ಟು ಕೇವಲ ನೀಟ್ ಪರೀಕ್ಷೆ ಅನ್ನೋದು ನೆಪ ಮಾತ್ರ, ಇದರ ಹಿಂದೆ ಸಾಕಷ್ಟು ರೀತಿಯ ಒಂದು ಮಾಪೆ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲಕ್ಕೂ ಕಡಿವಾಣ ಹಾಕಬೇಕು. ಹಾಕದಿದ್ರೆ ಜನಾಂದೋಲನವಾಗಿ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ ಎನ್ನುವ ಹೇಳಿಕೆಯ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.